ನಮ್ಮ ಅಂದದ ಚಂದದ ಸುಬ್ಬಲಕ್ಷ್ಮಿ ಸಂಸಾರ ನಮ್ಮ ಸುಬ್ಬಲಕ್ಷ್ಮಿ ಸಂಸಾರ ನಮ್ಮ ಸುಬ್ಬಲಕ್ಷ್ಮಿ ಸಂಸಾರ. ನಮ್ಮ ನಾಡಿನ ಸಂಸ್ಕೃತಿ ಸಂಪ್ರದಾಯನ ಮರಿಬಾರ್ದು. ನೀವ್ ಯಾರು ನನ್ನ ಸಜೆಷನ್ ಕೊಡಕ್ಕೆ? ಎಲ್ಲಿ ನನ್ ಸೊಸೆ? ಎಲ್ಲೋ ಸುಬ್ಬಲಕ್ಷ್ಮಿ? ಆವಾಗ ಗಂಡನ ಹಿಂದೆ ಮುಂದೆನೂ ಓಡಾಡ್ತಾ ಇರ್ಬೇಕು ಕಣಮ್ಮಿ. ಇಲ್ಲದೆ ಹೋದ್ರೆ ಮೂಗ್ದಾರ ಇಲ್ದಿರೋ ಹಸು ಎಲ್ಲೆಲ್ಲೋ ಓಡಾಡ್ತದೆ. ಅವನ್ ಮನೆ ಒಳಗಡೆ ಇದ್ರೂ ಅವನ್ ಮನ್ಸು ಮನೆ ಒಳಗಡೆ ಇರ್ಬೇಕಲ್ಲ. ಅವನ್ ಆಫೀಸ್ನಾಗೆ ಹುಡುಗಿರು ಕೆಲಸ ಮಾಡ್ತಾರೆ ಕಣಿ. ಕಾಲ್ ಬೇಬಿ. ಏನೋ ಆನಂದ, ಹುಡುಗಿನ ನೋಡ್ಕೊಂಡಿದ್ದೀಯೋ ನಾವು ನೋಡ್ಬೇಕು? ಅಯ್ಯೋ ಬೇಡ ಅಪ್ಪಾಜಿ, ನನ್ಗೆ ಆ ಮದುವೆ ಗಿದ್ವೆ ಏನು ಬೇಡ, ನಾನು ಒಬ್ಬನೇ ಆರಾಮಾಗಿದ್ದೀನಿ. ಆಹಾ ನಂದಣ್ಣ, ನಮ್ಗೆಲ್ಲ ಗೊತ್ತು. ಕಿವಿ ಆನಂದ್ ಅವ್ನ ಗರ್ಲ್ ಫ್ರೆಂಡ್ ಬರ್ಡೇಗೆ ಸರ್ಪ್ರೈಸ್ ಗಿಫ್ಟ್ ಕೊಡ್ಬೇಕು ಅಂತ ನನಗೆ ಹೇಳಿ ಆನ್ಲೈನಲ್ಲಿ ತರಿಸಿರೋದು. ಕೇಸರಿ ಬಾತ್. ಸುಬ್ಲಕ್ಷ್ಮಕ, ಹೋಗಿಮ್ಮ. ಯಾಕಪ್ಪ ನೀವ್ ಬರಕ್ಕಿಲ್ವಾ? ಇಲ್ಲಮ್ಮ, ನೀವು ಹೋಗಿ ಬನ್ನಿ. ಯಾಕಪ್ಪ ದೇವ್ರ ಮೇಲಿನ ಭಕ್ತಿ ಭಯ ಎಲ್ಲ ಹೊಂಟೋಯ್ತಾ? ಅಮ್ಮ ಹಾಗಲ್ಲ, ಒಂದು ಆಫೀಸಿಂದ ಒಂದು ಇಂಪಾರ್ಟೆಂಟ್ ಕಾಲ್ ಬರೋದಿದೆ, ಅದಕ್ಕೆ. ಸರಿಯಪ್ಪ, ಅದೇನೋ ನೋಡ್ಕೊ. ಹಾ ನಡಿಯಮ್ಮ, ನಾ ಹೋಗೋಣ ಬಪ್ಪ. ಏನ್ ತಂಪಾ ಗಾಳಿ ಬಿಸ್ತೈತೆ. ಸುತ್ತಮುತ್ತ ಏನ್ ಪ್ರಶಾಂತವಾಗೈತೆ. ನಾನು ಬೆಂಗಳೂರು ಅಂದ್ರೆ ಬರೀ ಟ್ರಾಫಿಕ್ಕು ಅಂತ ಅನ್ಕೊಂಬಿಟ್ಟೆ. ಇಂಥ ಸುಂದರವಾದ ಜಾಗನೂ ಐತೆ ಅಂತ ನಂಗೆ ಗೊತ್ತೇ ಇರ್ಲಿಲ್ಲ ನೋಡು. ಅದಕ್ಕೆ ಅತ್ತೆ ನನ್ ಮಾವಯ್ಯಂಗು ಬನ್ನಿ ಅಂತ ಹೇಳಿದ್ದು. ಅವ್ರು ನೋಡಿದ್ರೆ ರಾಮು ಅಂಕಲ್ ಜೊತೆ ಮಾತಾಡ್ಕೊಂಡು ಕುಂತ್ಕೊಬಿಟ್ರು. ಅಯ್ಯ, ನಿಮ್ಮ ಮಾವ ಏನು ಬುದ್ಧಿ ಗೊತ್ತಿಲ್ವಾ? ಮಾತ್ಗೆ ಯಾರು ಸಿಕ್ಬಿಟ್ರೆ ಮುಗ್ದೇ ಹೋಯ್ತು, ಈ ಪ್ರಪಂಚನೇ ಮರ್ತು ಬಿಡ್ತಾರೆ. ತಮಗೆ ತಿಳಿದಿರುವ ಜ್ಞಾನವನ್ನು ಎಲ್ಲರಿಗೂ ಹಂಚಬೇಕಲ್ಲ. ಯಾರು ಸಿಗ್ಲಿಲ್ಲ ಅಂದ್ರೆ ನಾವಿದ್ದೇವಲ್ಲ. ಶುರು ಮಾಡ್ತಾರೆ ನೋಡು ಉಪದೇಶನ. ನೀನು ಹಂಗಿರ್ಬೇಕಾಗಿತ್ತು, ಹಿಂಗಿರ್ಬೇಕಾಗಿತ್ತು, ಅದು ಚಂದಾಕಿಲ್ಲ, ಇದು ಚಂದಾಕಿಲ್ಲ ಹೇಳ್ತಾನೇ ಇರ್ತಾರೆ. ದಿನಕ್ಕೆ ಒಂದು 50 ತಪ್ಪು ಕಂಡು ಹಿಡಿತಾರೆ ಕಣವ. ಎಲ್ಲ ಗಂಡಸರು ಅಷ್ಟೇ, ತಾವೇ ಯೋಚನೆ ಮಾಡ್ಕೊಂಡ್ಬಿಟ್ಟಿರ್ತಾರೆ ನಾವೇ ಬುದ್ಧಿವಂತರು, ನಮ್ಗೆ ಎಲ್ಲ ಗೊತ್ತು ಅಂತ. ಹೆಂಗಸರು ಮತ್ತೆ ದೊಡ್ಡರು ಅಂತ. ಮದ್ವೆದ ಹೊಸ್ತರಲ್ಲಿ ನಾವೇ ಬುದ್ಧಿವಂತರು, ನಮ್ ಕಂಡ್ರೆ ಮುದ್ದು. ಹೋಗ್ತಾ ಹೋಗ್ತಾ ನಾವೇ ಬುದ್ಧುಗಳು. ನೀ ಹೇಳೋದು ನಿಜ ಅನ್ನು. ರೇವತಿ, ನಾವಿಲ್ಲಿ ಗಂಡಸರ ವಿಷಯ ಮಾತಾಡಕ್ ಬಂದಿದೀವಾ ಇಲ್ಲ ದೇವ್ರ ನೋಡಕ್ ಬಂದಿದೀವಾ? ಅತ್ತೆ, ನೀವು ಗಂಡಸರು ಅಂತ ಏನು ಮಾತಾಡ್ಬೇಡಿ, ಇಲ್ಲ ಅಂದ್ರೆ ನಮ್ ರೇವತಿ ಭಾಷಣ ಶುರು ಮಾಡ್ಕೊಂಡ್ಬಿಡ್ತಾಳೆ. ಹೌದಮ್ಮ, ನಾನು ಏನ್ ಮಾತಾಡಿದ್ರು ಅದು ಭಾಷಣನೇ. ಆದ್ರೆ ನಾನು ಇರೋ ಸತ್ಯನ್ ಮಾತ್ರ ಹೇಳ್ತಾ ಇರೋದು. ನೋಡು, ಎಕ್ಸ್ಪೀರಿಯನ್ಸ್ ಆಗೋ ತನಕ ಸತ್ಯ ಯಾರಿಗೂ ಗೊತ್ತಾಗೋದಿಲ್ಲ. ಇವಳನ್ನ ನಾನು ಹೇಗೆ ಕನ್ವಿನ್ಸ್ ಮಾಡಲಿ? ನನಗೆ ಕೋಪ ಬರ್ಸ್ಬೇಕು ಅಂತಾನೆ ಹೇಗೆ ಮಾಡ್ತಿದ್ದಾಳೆ. ಛೇ, ಹಾಗೇನಿಲ್ಲ, ಅವಳಿಗೆ ಬೇಜಾರಾಗಿದೆ. ಶನಾಯ, ಒಂದ್ಸರಿ ನನ್ನ ಮಾತು ಕೇಳು. ಪರವಾಗಿಲ್ಲ, ಬಾ 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 ಬಾ. ಕಲ್ಯಾಣಿ, ಇವ್ರ ನಮ್ಮ ಅತ್ತೆ, ಇವ್ರ ನಮ್ಮ ಮಾವಯ್ಯ. ನಮಸ್ಕಾರ. ಬೇಡಮ್ಮ,
ಪೊಲೀಸ್ನವರು ಯಾರ ಮುಂದೆನೂ ಬಾಗಬಾರ್ದು. ಹಿರಿಯರ ಹತ್ರ ಆಶೀರ್ವಾದ ತಗೊಳ್ಳೋದಕ್ಕೆ ಯಾವ ಅಧಿಕಾರದಲ್ಲಿದ್ರೇನು ಅಂಕಲ್? ಅಭಿಮಾನ ಇರಬೇಕಷ್ಟೆ. ನನ್ಗೆ ಆಶೀರ್ವಾದ ಮಾಡಿ. ದೇವ್ರು ಒಳ್ಳೇದು ಮಾಡ್ಲಮ್ಮ. ಮಾವಯ್ಯ ಇವಳು ಕಲ್ಯಾಣಿ ಅಂತ ನಮ್ಮನೆ ಕೆಲ್ಸಕ್ಕೆ ಬರ್ತಾರಲ್ಲ ಜಾನ್ಕಮ್ಮ, ಅವ್ರ ಮಗಳು. ಬಡತನ ಅನ್ನೋದನ್ನು ಲೆಕ್ಕಿಸ್ದೆ ತುಂಬಾ ಕಷ್ಟಪಟ್ಟು ಓದಿ ಪೊಲೀಸ್ ಆಗವಳೆ. ನಮ್ ಜಾನ್ಕಮ್ಮನ್ ಮಗ್ಲ? ಅಯ್ಯೋ ಬೋ ಸಂತೋಷ ಆಯ್ತು ಕಣವ. ಬಾ ಕೂತ್ಕೋ, ತಿಂಡಿ ತಿಂಡಿ. ಬಾ. ಇಲ್ಲ ಅಕ್ಕ, ತಿಂಡಿ ಆಯ್ತು, ನಂದು ಲೇಟ್ ಆಗತ್ತೆ. ಹಂಗಾರೆ ಇರು, ಜ್ಯೂಸರ ತಕ ಬರ್ತೀನಿ. ಇರು ಇರು ಇರು. ಏನಮ್ಮ, ನೀನು ತುಂಬ ಕಷ್ಟಪಟ್ಟು ಮೇಲಕ್ಕೆ ಬಂದಿದ್ದೀಯ. ನಿನ್ನ ಕಷ್ಟ ವ್ಯರ್ಥ ಆಗಬಾರ್ದು, ಅದಕ್ಕೊಂದು ಬೆಲೆ ಸಿಕ್ಕಬೇಕು ಅನ್ನೋದಾದರೆ ನೀನು ಯಾವಾಗಲೂ ಪ್ರಾಮಾಣಿಕವಾಗಿರ್ಬೇಕಮ್ಮ. ತಪ್ಪು ಯಾರೇ ಮಾಡಿದ್ರು ಸರಿಯಾದ ಶಿಕ್ಷೆ ಕೊಡಿಸ್ಬೇಕಾಗಿರೋ ಜವಾಬ್ದಾರಿ ನೀನು ಯಾವಾಗಲೂ ನ್ಯಾಯದ ಪರವಾಗಿರು. ಹೌದು ಕಣಮ್ಮ, ಯಾರೂ ರೂಲ್ಸೇ ಫಾಲೋ ಮಾಡೋಕ್ಕಿಲ್ಲ. ಈ ಬೆಂಗಳೂರು ಟ್ರಾಫಿಕ್ನಾಗಂತೂ ಓಡಾಡೋಕ್ಕೆ ಭಯ. ಎಲ್ಲ ಮೈಯಾಗೆ ಬರ್ತವೆ ದನಗಳು. ಹೌದು ಆಂಟಿ, ನನ್ನ ಕೈಲಾದ ಕೆಲಸ ನಾವು ಮಾಡ್ತಿದ್ದೀವಿ. ಅದೇ ರೀತಿ ಪಬ್ಲಿಕ್ಕು ನಮಗೆ ಸಪೋರ್ಟ್ ಮಾಡಬೇಕಲ್ವಾ? ಈಗಂತೂ ದುಡ್ಡಿರೋರು ಗಾಡಿ ಓಡ್ಸೋಕೆ ಬರ್ದಿದ್ರು ಗಾಡಿ ತಗೋತಾರೆ. ಅವರಿಂದಲೇ ಟ್ರಾಫಿಕಲ್ಲಿ ಓಡಾಡೋಕ್ಕೆ ಕಷ್ಟ ಆಗೋದು. ಕಲ್ಯಾಣಿ ತಕಣವ. ಕಲ್ಯಾಣಿ, ನೀನು ಇವಾಗ ಬಂದಿದ್ದು ಒಳ್ಳೇದೇ ಆಯ್ತು ನೋಡು. ನಾನು ಕಾರ್ ಕಲಿಯುವ ಅಂತಿದ್ದೀನಿ. ಅದೇನೋ ಲೈಸೆನ್ಸ್ ಕೊಡಿಸ್ಬಿಡವ ಮತ್ತೆ. ಅಕ್ಕ, ಲೈಸೆನ್ಸ್ ಕೊಡ್ಸೋಕೆ ಅದು ಅಂಗಡಿಲ್ಲ ಸಿಗತ್ತೆ. ಫಸ್ಟ್ ಆಫ್ ಆಲ್ ನಾನು ಟ್ರಾಫಿಕ್ ಡಿಪಾರ್ಟ್ಮೆಂಟಲ್ಲ ಇರೋದು. ಮತ್ತೆ ರೋಡ್ನಲ್ಲೇ ನಿಂತಿರ್ತೀಯಾ? ಒಂದು ಆರೋಗ್ಯ ಕಾಪಾಡೋ ಔಷಧಿಯಾಗಿ, ಇನ್ನೊಂದು ಜೀವ ತೆಗೆಯೋ ವಿಷವಾಗಿ. ಈ ಸ್ಟೆರಾಯ್ಡ್ಸಲ್ಲಿ ಹೆಮ್ಲಾಕ್ ಅನ್ನೋದು ಆಸಿಡ್ ಥರ ಬಳಕೆ ಆಗುತ್ತೆ. ಮೇಘನ ಅವ್ರನ್ನ ಮೀಟ್ ಮಾಡಬೇಕು. Never ever did I think I'd fall in love. I'm wacky, oh yeah. Now you made me crazy, oh my love. ಅಷ್ಟಕ್ಕೂ ಒಬ್ರು ರೂಪ ಇನ್ನೊಬ್ರು ತಗೊಳಕ್ ಸಾಧ್ಯ ಇರೋದು ಬೇರೆ ಯಾರಿಗೆ ತಾನೇ ಹೇಳಿ? ಅದು ಕೇವಲ ಇಚ್ಛಾಧಾರಿ ನಾಗಗಳಿಗೆ ಮಾತ್ರ ಒಲಿದಿರೋ ವಿದ್ಯೆ. ನಾನು ಅಂದುಕೊಂಡ ಕೆಲಸ ಸುಸೂತ್ರವಾಗಿ ಮುಗೀತು ಅಷ್ಟೇ. ಏನಮೃತ, ಏನು ಯೋಚನೆ ಮಾಡ್ತಾ ನಿಂತ್ಬಿಟ್ಟೆ? ಅರ್ಜುನ್ ಎಲ್ಲಿ? ನೀನು ಒಬ್ಳೆ ಇಷ್ಟೊತ್ತಲ್ಲಿ ಎಲ್ಲಿ ಹೋಗಿದ್ದೆ? ನೀನು ಹೋಗಿ ಜಾಜಿ ರಕ್ಷಣೆಗೆ ನಿಲ್ಲಬೇಕು. ನಿನ್ನ ಪ್ರಾಣನ ಒತ್ತೆ ಇಟ್ಟಾದರೂ ಜಾಜಿನ ರಕ್ಷಿಸಬೇಕು ಕುರೂಪಿಯಿಂದ. ಬಂಗಾರಿ, ಆರಾಮಾಗಿ ಬಂದ್ರಿ ಅಲ್ಲ? ಏನು ತೊಂದರೆ ಆಗಿಲ್ವಲ್ಲ? ಅಯ್ಯೋ, ದೀಪನೇ ಹಾರೋಯ್ತು. ನಂದಿನಿ, ಹುಷಾರಾಗಿ ಕೈ ಹಾಕವಾ, ಎಲ್ಲರ ಕಡ್ದು ಗಿಡ್ದಿತ್ತು ಸುಡ್ಲಿ.
ಗಣಪತಿ ಹುಡುಗರಿಗೆ ಅಲ್ಲೇ ಊಟ ಕೊಟ್ಟಿದ್ದೀನಿ, ಹುಡುಗಿಯರು ಇಲ್ಲೇ ಊಟ ಕೊಟ್ಬಿಡು. ಅದಾದ್ಮೇಲೆ ಇವರಿಬ್ಬರನ್ನು ಅಲಂಕಾರ ಮಾಡ್ಬಿಡು. ಅಲಂಕಾರನ ಯಾಕಕ್ಕ? ಇವತ್ತು ಅವ್ರ ಪ್ರಸ್ತ. ಬೀಡ, ಸ್ಪೆಷಲ್ ಬೀಡ. ಏನಕ್ಕೋ ಇದು? ಇದನ್ನ ತಿಂದ್ರೆ 100 ಕುದುರೆ ಬಲ ಬರುತ್ತೆ. ಅಯ್ಯೋ, ಸ್ಪೆಷಲ್ ಬಿಡನ ಲಕ್ಕಿ ಬೇರೆ ಎತ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಅಲ್ಲೋಗಿ ಏನು ಮಾಡ್ತಾನೋ ಏನು ಕತೆನೋ. ಅವ್ರೇನಾದ್ರು ಕಮಲಮ್ಮನ ತನಕ ಬಂದ್ಬಿಟ್ರೆ ಅಷ್ಟೇ ಕತೆ. ಅಯ್ಯೋ ದೇವ್ರೆ, ಶಿವಪುರ ಅಂದರೆ ಕಮಲಮ್ಮ ನಮ್ಮನೆ ಕಡೆಗೆ ಹೊರಟಿರ್ತಾರೆ. ಅವ್ರು ನಮ್ಮ ಮನೆ ತಲುಪೋದಕ್ಕಿಂತ ಮುಂಚೆ ಅವರನ್ನು ತಡಿಬೇಕು.